ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಕರ್ನಾಟಕದ ವೀಕ್ಷಕರಿಗೆ ನಮಗಿಷ್ಟು ತುಂಬ ಪ್ರೀತಿ ತೋರಿಸಿದ್ದಾರೆ, ತುಂಬ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಯಾವಾಗಲೂ ಚಿರಋಣಿ. ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಜಯಣ್ಣ ಸರ್, ಭೋಗೇಂದ್ರ ಸರ್, ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್. ಯುವರ್ ಸಪೋರ್ಟ್ ಇಸ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಸರ್. ಆ್ಯಂಡ್ ಫಿಲ್ಮ್ ಸಾಂಗ್ಸ್ ಅಂತ ಬಂದಾಗ ಇಟ್ ಬಿಲಾಂಗ್ಸ್ ಟು ದ ಟೀಮ್. ಯಾಕಂದರೆ ಎಲ್ಲರ ಐಡಿಯಾಸ್ ಹಾಗೂ ಇಟ್ಸ್ ಅ ಕೊಲಾಬ್ರೇಷನ್. ಸೊ ನಮ್ಮ ಡೈರೆಕ್ಟರ್ ರೋಹಿತ್ ಸರ್, ಥ್ಯಾಂಕ್ ಯು ಫಾರ್ ಡೈರೆಕ್ಟಿಂಗ್ ಅಸ್ ಸೋ ವೆಲ್. ಆ್ಯಂಡ್ ಐ ಥ್ಯಾಂಕ್ ಆಲ್ ಮೈ ಟೀಮ್ ಫಾರ್ ವರ್ಕಿಂಗ್ ವಿತ್ ಮೀ ಸೋ ಹಾರ್ಡ್, ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್ ಫಾರ್ ಆಲ್ ದ ಸಪೋರ್ಟ್. ತುಂಬ ಎಂಜಾಯ್ ಮಾಡ್ತಿದ್ದೀನಿ ಈ ಸಿನಿಮಾ ಮಾಡ್ತಾ ಇರೋದು. ಸೊ ಇನ್ನೂ ಹಾಡುಗಳಿವೆ ಹೊರಗೆ ಬಿಡುವಂಥದ್ದು, ಹಾಗೂ ಸಿನಿಮಾನು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವಾಗ ಅದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಸೊ ಎಲ್ಲ ಬಿಡುವಂಥ ಕಂಟೆಂಟ್ಗಳಿಗೆ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಖುಷಿ ವಿಷಯ ಏನಂದ್ರೆ 3 ಬ್ಯಾನರ್ ಅಂದ್ರೆ ಕರ್ನಾಟಕದ ಫೇಮಸ್ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರಿ ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಅದಕ್ಕೆ ಮೇಡಮ್ಗೆ ಮತ್ತೆ ಜಯಣ್ಣ ಸರ್ಗೆ, ಕಾರ್ತಿಕ್ ಅವರಿಗೆ, ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವರ್ಕ್ ಮಾಡಿದೀವಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಅಂದ್ರೆ ಹೇಗೆ ಆಗಿದೆ ಅಂತ. ಯುವ ಇದರಲ್ಲಿ ನಾವಿಬ್ಬರು ಸ್ಟ್ರಿಕ್ಟ್ ಆಫೀಸರ್ ತರ ವರ್ಕ್ ಮಾಡಿದ್ವಿ, ನಾನು ಮತ್ತೆ ನಮ್ಮ ಡೈರೆಕ್ಟರ್ ರೋಹಿತ್ ಸರ್. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದಾರೆ ಯುವ. ಈ ಸಿನಿಮಾದಲ್ಲಿ ನೀವು ಬೇರೆ ತರ ನೋಡ್ತೀರಾ ಅಂತ ಹೇಳೋದು ನನ್ನ ನಂಬಿಕೆ ಇದೆ. ಈ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಅಂತ ನನ್ನ ಮಾತು ಮುಗಿಸ್ತೀನಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್, ಯಾವಾಗಲೂ ನಮಗೆ ಆನಂದ್ ಆಡಿಯೋ ಅವರ ಸಪೋರ್ಟ್ ಹೀಗಿದೆ. ದೇ ಪ್ರೊವೈಡೆಡ್ ಸಚ್ ಅ good platform for us to showcase our work. So thank you, Shyam sir. Yes. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ, ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ 1 ಅಲ್ಲಿ ಇರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚರಣ್ ಸರ್, ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ. ಎಕ್ಕ ಮೊನ್ನೆನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು, ಬಟ್ ಆಲ್ರೆಡಿ ಹಿಯರ್ ವಿ ಆರ್ ಟುಡೇ. ಜುಲೈ 18ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ರಿಯಲಿಸ್ಟಿಕ್ ಆಗಿ ತೆಗ್ದಿರುವಂತಹ ಸಿನಿಮಾ. ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ತರ ಪಾತ್ರ ಮಾಡ್ಬೇಕು ಅಂತ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್. ಈ ಸಿನಿಮಾದಲ್ಲಿ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್. ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ, ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ. ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ PRK ಬ್ಯಾನರ್ ಜೊತೆ ಅಂಡ್ 2ನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಅಂಡ್ KRG ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ. ಅಂಡ್ ಮೈ ಡೈರೆಕ್ಟರ್ ಅಂಡ್ ನಮ್ಮ DOP ಅವರು ಇಬ್ರು ಕೂಡ ದೇವ್ ಡನ್ ಅ ವಂಡರ್ಫುಲ್ ಜಾಬ್. ವಿ ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ, ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಜುಲೈ 18 ಮರಿಬೇಡಿ, ಸಿನಿಮಾ ನೋಡಿ, ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಆಲ್ಸೋ ಎಸ್, ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀರಾ ನೀವು ಅವ್ರನ್ನ. he's been working very hard ಅವ್ರನ್ನ ಸೆಟ್ ಅಲ್ಲಿ ನೋಡುವಾಗ. and he's a very grounded person, ತುಂಬಾ humble. I wish you the luck, ಯುವ, I mean ನಮ್ಮ ಹೋಲ್ ತಂಡಕ್ಕೆ. but it was very nice working with you. 18ನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಪ್ರೆಸೆನ್ಸ್. ಎಕ್ಕಾನ ಒಂದು 6 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು 2 ವಾರದ ಹಿಂದೆ ಸ್ಟಾರ್ಟ್ ಮಾಡಿರೋ ಥರ. ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್,
ಜಯಣ್ಣ ಸರ್, ಭೋಗೇಂದ್ರ ಸರ್, ಕಾರ್ತಿಕ್ ಸರ್, ಯೋಗಿ ಸರ್ ಎಲ್ರಿಗೂ ಥ್ಯಾಂಕ್ ಯು. It was wonderful working with Rohit sir. He's the most spontaneous director that I've ever seen. Andre nan jaasti directors nodilla, but I feel like he's so spontaneous as a person also. So it was wonderful working with him. And Satya sir, nammalla tumba chanagi natural agi without lights torsidira. So this is but dubbing ಅಲ್ಲಿ ನೋಡ್ಬೇಕಾದ್ರೆ ನನಗೆ ಖುಷಿ ಆಯ್ತು. ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್. ಸೊ ಥ್ಯಾಂಕ್ ಯು ಸತ್ಯ ಸರ್. ಅಂಡ್ ಚರಣ್ ಸರ್, ನೀವು ಮಾಡಿರೋ 2 ಸಾಂಗ್ ಇಸ್ ಸೂಪರ್. ದ BGM, ಎವ್ರಿಥಿಂಗ್ ಇಸ್ ಗ್ರೇಟ್. It's an absolute privilege working with the entire team. I saved the best for the last. Yuva ಅವರು, I had a lot of thoughts in my head ಹೆಂಗಿರುತ್ತೆ ವರ್ಕ್ ಮಾಡೋದು ಅವ್ರ ಜೊತೆ ಅಂತ. But it was the most easy experience working with him, and he just made it so easy. He's very grounded as a person, and I was not expecting that from you, but thank you so much for being such a supportive co-actor. Jayana sir annu nan tumba ishta, so special mention to him. And all our producers, I think ella tumba easy agittu. It was one of the best set that I've been on. Everything has happened so quickly. July 17ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ಮ ಫ್ಯಾಮಿಲೀಸ್ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ, ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಫಸ್ಟ್ ನಾನು ಬ್ಯಾಂಗಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ. ಇವತ್ತು ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ, ಚಿಕ್ಕ ಮಕ್ಕಳು, ವಯಸ್ಸಾದವರು, ಜಿಮ್ಗಳಲ್ಲಿ ಎಲ್ಲ ಥರದ ಜನ ಸಾಂಗ್ನ ಇಷ್ಟಪಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಅವ್ರಿಗೆಲ್ಲ ಏನು ಹೇಳ್ಬೇಕಂತಾನೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅವ್ರು ಎಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಆ್ಯಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ರೋಹಿತ್ ಸರ್ ಹೇಳ್ದಂಗೆ ಏನ ವೈಬ್ ಇದೆ ಅಂದ್ರೆ, ನಾವು ಹೇಗ್ ಮಜಾ ಮಾಡ್ಕೊಂಡು ಮಾಡಿದೀವಿ ಸಿನಿಮಾ ಅಂದ್ರೆ ತುಂಬಾ ಖುಷಿಯಾಗಿ ಮಾಡಿದೀವಿ. ಅಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗ್ ಅಲ್ಲಾಗ್ಲಿ, ಟೀಸರ್ ಆಗ್ಲಿ ನೀವು ನೋಡ್ತಿದ್ದೀರಾ. ಅಂಡ್ ಇಡೀ ಸಿನಿಮಾನು ಅದೇ ತರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆಲ್ರಿಗೂ. ಸರ್ ಹೇಳಿದ್ರು ಸ್ಟ್ರಿಕ್ಟ್ ಆಫೀಸರ್ಸ್ ತರ ಇಬ್ರು ಕೆಲಸ ಮಾಡಿಸಿದೀವಿ ಅಂತ. ಬಟ್ ಇವಾಗ ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ, ಸೊ ಆ ತರ ನನ್ನ ಫೇವ್ರೆಟ್ ಟೀಚರ್ಸ್ ಇವರು ಚೆನ್ನಾಗಿ ಪಾಠ ಕಲಿಸಿದ್ರೆ ನನಗೆ, ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾಲಿ ನೀವೆಲ್ಲರೂ ನನ್ನನ್ನು ನೋಡದೇ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ. ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ ಕಾಯ್ತಾ ಇದ್ದೀನಿ. ಜುಲೈ 18ನೇ ತಾರೀಕು ರಿಲೀಸು. ಆ್ಯಂಡ್ ಇವತ್ತು ನಾನೇನು ನಿಂತಿದ್ದೀನಿ ಅಂದರೆ, ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಅಶ್ವಿನಿ ಆಂಟಿ, ಫಸ್ಟ್ ಜಯಣ್ಣ ಸರ್, ಕಾರ್ತಿಕ್ ಸರ್, ಭೋಗಣ್ಣ ಅವರು, ಯೋಗಿ ಅವರು, ಪ್ರತಿಯೊಬ್ರು ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ. ಆ್ಯಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರ್ಬೇಕಂತ ನನ್ನ ಅಭಿಪ್ರಾಯ. ಎಲ್ಲರೂ ನಾವು ಒಟ್ಟಿಗೆ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಅದ್ಭುತವಾದ ಕಂಟೆಂಟ್ ಬರ್ಬೋದು. ಆ್ಯಂಡ್ ತುಂಬಾ ದೊಡ್ಡ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಂಡು ತಗೊಂಡೋಗ್ಬೋದು ಅಂತ ನನ್ನ ಆಸೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ನೆಕ್ಸ್ಟ್ ಏನೇ ಕ್ವೆಶನ್ಸ್ ಇದ್ರು ನಾವು ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು. ಚಿತ್ರತಂಡದವ್ರನ್ನ ನಾನೀಗ ವೇದಿಕೆಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ, ಹಾಗಾಗಿ ಎಲ್ಲರೂ ಒಂದ್ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ. ಸೊ ಇಲ್ಲಿಂದ ನಿಮ್ಮೆಲ್ಲರ ಸಪೋರ್ಟು ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬಿತ್ತು ಅಂತಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ಯೂಶಲಿ ನಾವು ನಂಬ್ತೀವಿ. ನೀವೇ ನೋಡಿದ್ದೀರಾ, ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ. ಆ್ಯಂಡ್ ನೋಡುವಾಗ ಕೂಡ ಅದೇ ಎಮೋಷನ್ ಇವಾಗ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಎಲ್ರಿಗೂ, ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು, ಆಮೇಲೆ ಟೆಕ್ನಿಷಿಯನ್ಸು, ನನ್ನ ಪ್ರೊಡ್ಯೂಸರ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ, DOP, ಮ್ಯೂಸಿಕ್ ಡೈರೆಕ್ಟರ್, ಆಲ್ ದಿ ಡೈರೆಕ್ಷನ್ ಟೀಮ್, ಆಲ್ ದಿ ಟೆಕ್ನಿಷಿಯನ್ಸ್. ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನಿಮಾ ಅಚೀವ್ ಮಾಡೋದನ್ನ ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ. ಆ್ಯಂಡ್ ಆಲ್ಸೋ ದ ಆರ್ಟಿಸ್ಟ್, ಯಾಕೆಂದರೆ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬರ್ತಾ ಇದ್ದಿದ್ದೇನೆ ಇದರಲ್ಲಿರೋದು ಫೋರ್ಸಲ್ಲಿ. ಆ್ಯಂಡ್ ಇದರಿಂದ ಒಂದು ನನ್ನ ಮೇಲೆ ಪ್ರೆಷರ್ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು. ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋದೇನು ಅಂತಂದರೆ,
9 ತಿಂಗಳಲ್ಲಿ ಒಂದು ಮಗು ಹೆತ್ತಂಗೆ ಒಂದು ಸಿನಿಮಾ ಮಾಡ್ಬಿಡ್ಬೋದು ಅನ್ನೋದು. ಅಂದ್ರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಈ ಥರದ ಸಿನಿಮಾಗಳನ್ನ ನಾವು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಪ್ರಾಬಬ್ಲಿ ನಾನು ಕಲ್ತಿರೋ ಪಾಠ. ಜೊತೆಗೆ ಇನ್ನು ಮುಂದೆ ಇಟ್ ಶುಡ್ ಬಿ ಎ ನಾರ್ಮ್ ಅನ್ನೋದು ನನಗನ್ಸುತ್ತೆ. ಸೊ ಥ್ಯಾಂಕ್ ಯು ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ, ನೀವೆಲ್ಲರಿಗೂ ಕೂಡ ಬಂದಿರೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬೇಗ ಫಿಲಮ್ ಮುಗಿಸೋದಂದ್ರೆ ಟಾರ್ಗೆಟ್ ಅಂತ. ಬಟ್ ನೀವ್ ಈ ಟೀಮೇ ಲಾಸ್ಟ್ ಟೈಮು June 6 ರಿಲೀಸ್ ಮಾಡ್ತೀನಿ ಅಂತ ಕೂ ಸುತ್ತಕ್ ಮುಂಚೆ ಗುಲಾಬಿ ಹೊರತಂಗೆ ನೀವೇ ಅನೌನ್ಸ್ ಮಾಡಿದ್ದು. ಆ ಟಾರ್ಗೆಟ್ ನೇ ರೀಚ್ ಮಾಡಕ್ಕಾಗ್ಲಿಲ್ವಲ್ಲ ಸರ್? ಹೇಳ್ತೀನಿ ಅದಕ್ಕೆ ಎಲ್ಲ ಆನ್ಸರ್. ಅವತ್ತು ನವೆಂಬರ್ 28 ಪೂಜೆ ಮಾಡ್ತಿದ್ದಾಗ June 6 ಅಂತ ಹೇಳಿದ್ವಿ. ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಿಮಗೆ ಮಳೆ ಜೂನ್ ಅಂದರು, ಮಾರ್ಚ್ಗೆ ಬಂತು. ಮಳೆ ಶೂಟಿಂಗ್ ಮಾಡಿ ಇಲ್ಲ ಹೇಳ್ತೀನಿ ಔಟ್ಡೋರ್ ಇದೆ. ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ 2 ಪಿಕ್ಚರ್ ಇರಲಿಲ್ಲ. ಅವ್ರಿಗೆ ಅಜ್ಞಾತವಾಸಿ, ಫೈರ್ಫ್ಲೈ ರಿಲೀಸ್ ಬಂತು. ಸೊ ಆಬ್ವಿಯಸ್ಲಿ ನಾವು ಅವ್ರನ್ನೂ ಬಿಟ್ಕೊಡ್ಬೇಕಿತ್ತು. ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಷನ್ಸ್ ಮಿಸ್ ಆಗತ್ತಮ್ಮ. ಒಂದು ಅಲ್ಲ ಅದಕ್ಕೆ ಅಚೀವ್ ಮಾಡ್ಬೋದು. ಶಾರದಾ ಮೇಡಮ್ ಒಂದೇ ಒಂದು, ಇಫ್ ಯು ಹ್ಯಾಡಂಟ್ ಅನೌನ್ಸ್ಡ್ ಇಟ್ ವಿ ವುಡ್ಂಟ್ ಹ್ಯಾವ್ ರಿಲೀಸ್ಡ್ ಆನ್ July 18th also. Okay, anyway, next one. 3 ಜನ, 3 big production houses, 1 hero, one film hero. Was it necessary? Yes. Why? Are you taking the burden of what are you taking? No, I'll tell you. 3 ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ಸ್ ಅಲ್ಲ. ಸೊ I'll tell you, ನಾವು 3 ಜನ ಸೇರಿ ಅಥವಾ ದೊಡ್ಡ ಪಿಕ್ಚರು, ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್, ಬಟ್ 3 ಜನ ಸೇರಿದಾಗ 3 ಜನದ ಐಡಿಯಾಸು 3 ಜನದ ಥಾಟ್ಸ್ ಇರುತ್ತೆ. ಈಗ ನನಗೆ ಇರೋ ಥಾಟ್ಸು, ನನ್ನನ್ನು ಕೆಲವು ಐಡಿಯಾಸು ಸಿನಿಮಾಗೆ ಬರ್ತದೆ. ವಾಟ್ ಈಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗ್ತದೆ ತುಂಬ ಜನಕ್ಕೆ. ಈಗ ಜಯಣ್ಣ ಅವರಿಂದ, ಭೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದ್ರಲ್ಲಿ, ನಾನು ಯೋಗಿ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ ಡಿಫ್ರೆಂಟ್. ಬಟ್ 3 ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್, ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ. ಐ ಥಿಂಕ್ ಜಯಣ್ಣ ಅವರಾಗಲಿ, PRK ಆಗಲಿ ಅಥವಾ ನಾವಾಗಲಿ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್. ದಟ್ಸ್ ವೈ ಐ ಸೆಡ್ ಇಟ್ಸ್ ನಾಟ್ ಮಾನಿಟರಿ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇಸ್ ದ ನ್ಯೂ ಫ್ಯೂಚರ್. ಈಗ ನಾನೊಬ್ಬ ನನ್ನ ಬರೀ KRG's ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ್ಣ ಫಿಲ್ಮ್ಸ್ ಆ್ಯಂಡ್ ವಾಟ್ PRK ಕೊಡೋ ಇನ್ಪುಟ್ಸ್ ನಮಗೆ ಸಿಗಲ್ಲ. ಆ್ಯಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್. ಸೇಮ್ ವಿತ್ ದಿ ಅದರ್ಸ್. ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು. ಜನ ಸೇರಲ್ಲ ಅಂತೀರ ಬೇರೆ ಕಡೆ, ಜನ ಸೇರಿದಾಗ ಯಾಕೆ ಸೇರ್ತೀರಾ ಅಂದ್ರೆ ನಾನು ಏನು ಹೇಳೋದು. Will it the same thought process for newcomers also, or the talented people? Because ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆ ಥಾಟ್ ಪ್ರೊಸೆಸ್ ನ್ಯೂಕಮರ್ಸ್ ಅಲ್ಲಿ ಸಿಗುತ್ತಾ? ನಾವು ನೆಕ್ಸ್ಟ್ ಪಿಕ್ಚರ್ KRGಲಿ ಯೋಗಿ ನಾನು ಹೊಸ ಹೀರೋ ಲಾಂಚ್ ಮಾಡ್ತಾ ಇದೀವಿ. ಹಿಂದಿನ ಪಿಕ್ಚರು TVF ಬಾಂಬೆ ಕಂಪನಿ ಜೊತೆ ಮಾಡಿದಾಗಲೂ ಕೊಲಾಬ್ರೇಷನ್ ಮಾಡಿದ್ದು. ಅದನ್ನು ಇಟ್ ವಾಸ್ ಓಕೆ. ದಿಗಂತ್ ಬಿಟ್ರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ವರ್ ನ್ಯೂ. ನನಗೆ ಕತೆ ಇಂಪಾರ್ಟೆಂಟ್, ಕತೆಗೆ ಯಾರು ಸೆಟ್ ಆಗ್ತಾರೆ ಎಲ್ಲರೂ ಇದಾಗಿತ್ತು. ನ್ಯೂ ಕಮರ್ಸ್ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿರೋಲ್ಲ, ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವಿ ಆರ್ ಲಾಂಚಿಂಗ್ ಅಲ್ವಾ. But when you say talented, do you think we are not talented? You are talented, you are not taking the talented and the newcomers. ಮಾಡ್ತೀವಿ ಕತೆ ಇದ್ದಾಗ. ಈಗ ಫಸ್ಟ್ ನಾವು ಫಸ್ಟ್ ಪಿಕ್ಚರ್ ರೋಹಿತ್ ಮಾಡಿ ದಯವಿಟ್ಟು ಗಮನಿಸಿ. ಅದರಲ್ಲಿ ಹೊಸೊಬ್ರು ಅವಿನಾಶ್ ಅವರು, ತುಂಬಾ ಜನ ಹೊಸೊಬ್ರು ಇದ್ರು, ತುಂಬಾ ಜನ. ಸೊ ಸಿನಿಮಾ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್. ಆಮೇಲೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರು ಇಲ್ಲ. ಒಂದೇ ಬಿಲ್ಡಿಂಗ್ ಮಾಡಿದ್ರೆ 3 ಪ್ರೊಡಕ್ಷನ್ ಹೌಸ್ ಇರುತ್ತೆ, 3 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಲಿ, ಹೊಸ ಆಕ್ಟರ್, ತುಂಬಾ ಜನ ಬಂದು ಹೋಗಿದ್ದಾರೆ. ತುಂಬಾ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅನ್ಕೊಂಡಿದ್ದೀವಿ. ಬರೀ ನೋನ್ ಆಕ್ಟರ್ ಅಂದ್ರೆ ಇವನ್ ಯುವ ಇಸ್ ಆಲ್ಸೋ ನ್ಯೂ ಕಮರ್. ಓಕೆ, ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ. ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು. ಅವರು ನ್ಯೂ ಕಮರ್ ಇರ್ತಾನೆ. ನ್ಯೂ ಕಮರ್ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. No, he is got a privilege. That's what my next question. He is privileged. ಹೌದು. But new talents. ಪ್ರಿವಿಲೇಜ್ ಆದ್ರೂನು ಸರ್, ಪ್ರಿವಿಲೇಜ್ ಆದ್ರೂನು he has to prove ಅಲ್ವಾ. He has done his hard work. He cannot simply ಬಂದು ಕ್ಯಾಮರಾ ಮುಂದೆ ನಿಂತ್ಕೊಂಡು ಸಿನಿಮಾ ಆಗಲ್ವಾ. But he has your backup. Three production houses, 3 big production houses backup is not an easy thing for him. Right? Yeah, he's lucky. We are lucky to get him. He's lucky. The entire team. Even other newcomers, we want him to get lucky to have 3 production houses. ನಾವು ರೆಡಿ. ನೀವು ನೆನಪಿದ್ರೆ PRK ಮತ್ತೆ KRG ಫಸ್ಟ್ ಮಾಡ್ಬೇಕಾಗಿದ್ದು ಕವಲುದಾರಿ, ರಿಷಿ ಹೊಸೊಬ್ಬ ಅವಾಗ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೆ ಕಾರಣಾಂತರಗಳಿತ್ತು. ಬಟ್ ಅವಾಗಲೂ ಹೊಸ PRK ಮತ್ತೆ KRG ಅವತ್ತು ಸೇರಿದ್ದು ಹೊಸೊಬ್ರಿಗೆ ತಾನೆ.
ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ದೀರಲ್ವಾ, ಜೈನ ಸಿನಿಮಾ ಫಿಲ್ಮ್ಸ್ ಆಗಲಿ KRG ಆಗಲಿ ಎಷ್ಟು ಹೊಸಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅದ್ರಲ್ಲಿ ಎಷ್ಟು ನಾವು ಗೆಲ್ದೇವು, ಆಮೇಲೆ ಕಳಿಸಿದ್ದೀವಿ, ಕಳೆದೋಗಿದ್ದೀವಿ. ರೀಸೆಂಟಾಗಿ ಪಪ್ಪಿ ಯಾರೂ ಇಲ್ಲ. ಆ ಪಪ್ಪಿಲಿ ಮಾಡಿರೋ ಸಣ್ಣ ಹುಡುಗ ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೆ ಅವ್ನ ಸಿನಿಮಾಗೆ. ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಅದು ನಮ್ಮದೇನು, ನಾನು ಒಂದು 150 ಪಿಕ್ಚರ್ ಮಾಡಿದ್ದೀನಿ, ಅವರು ಒಂದು 400 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದರೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮಾಡೋದು. ಅದರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಇದು ಅಂದರೆ ನಾವು ಜೈನ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ. ನೀವು ಅವ್ರ ಹಿಸ್ಟ್ರಿ ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ. ಸಂಪದ ಇಸ್ ಅ ನ್ಯೂ ಕಮರ್, ಸೆಕೆಂಡ್ ಫಿಲ್ಮ್ ಅವ್ರದ್ದು. ಸಂಜನಾ ಥರ್ಡ್ ಆಫ್ ಫೋರ್ತ್ ಫೋರ್ತ್ ಆಫ್ ಫಿಫ್ತ್. ಸೊ ನ್ಯೂ ಕಮರ್ ಹೊಸಬ್ರು ಥ್ಯಾಂಕ್ ಯು. ಕೇಳಿ ಬಿಟ್ಟು Do you feel privileged, you are, having 3 production houses, but what is your challenge? What is your individual contribution to the film as an actor? Of course, ಏನೇ ಕೆಲಸ ಮಾಡಬೇಕಂದ್ರೂ 100% ಎಫರ್ಟ್ ಹಾಕ್ಲೇಬೇಕು. And privilege ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ತರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬಾ ಖುಷಿ ಆಗೇ ಆಗುತ್ತೆ. So you are in the comfort zone. ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್, ಆದ್ರೆ ಬೇರೆದೆಲ್ಲ ಅದೇನು ಇಲ್ಲ. ನಾನು ಇವಾಗ ಒಂದು ನಿಮಿಷ ನಾನು ಮಾತಾಡಿದ್ದು, ನಾವು ಕೆಲಸ ಅಂತ ಮಾಡಲೇಬೇಕಲ್ವಾ. ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ. ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮ್ಗೂ ಗೊತ್ತದು. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನಾನು ಬೆಳೆಸ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಕಂಫರ್ಟ್ ಝೋನ್ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು. ಈ ಸಿನಿಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವಾಗ ಹೇಳ್ದಂಗೆ ಲೊಕೇಶನ್ಸ್ 75 ಒಂದು 65 ಲೊಕೇಶನ್ ಮಾಡಿದ್ವಿ. ಡಂಪ್ ಯಾರ್ಡಲ್ಲಿ 4 ದಿನ ಮಾಡಿದ್ವಿ. ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡಲ್ಲಿ ಇರೋರು 4 ಡೇಸ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ. ಕಂಫರ್ಟ್ ಝೋನ್ ಅಲ್ಲ. ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ತೇನೆ. ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು. ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ, ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು, ನಮ್ಗೇನು ಸಿನಿಮಾ ನೋಡಿದಾಗ ಇದು ಬೇಕಾದ ಬೇಡ ಅನ್ಬೋದು. ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್, ಡೈರೆಕ್ಟರ್ ಆಗಲಿ, DOP ಆಗಿರಲಿ, ಹೀರೋ ಆಕ್ಟರ್ಸ್, ಡಂಪ್ ಯಾರ್ಡ್ ಆಗಿರಲಿ, ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ ಗೊತ್ತಾಗುತ್ತೆ. No, I'm not saying it's a comfort zone. Comfort zone in the sense for an actor, ಅವ್ರಿಗೆ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ, ಈಗ ಅವರು ಇಳ್ದಿದ್ದಾರೆ. ಬಟ್ ಹಿ ಹ್ಯಾಸ್ ಅ ಪ್ರೊಡ್ಯೂಸರ್ಸ್ who can give him that. He doesn't have to think too much. He knows release date ಆರಾಮಾಗಿ ಆಗುತ್ತೆ, ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ. That part I'm saying. That is what I'm saying. He is in the comfort zone ಅಂತ. Okay, ಬಿಡ್ತೇನೆ. Next time. ತುಂಬಾ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಸರ್, ತುಂಬಾ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ 3 ವರ್ಷ 4 ವರ್ಷ ತಗೋತಾರೆ. ಅಂತ ಒಂದು ಸಂದರ್ಭದಲ್ಲಿ 9 ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದ್ರೆ ರಿಲೀಸ್ ತಂದಿದ್ದೀರಾ. ಸೊ ಈ ತರದೇ ನೆಕ್ಸ್ಟ್ ಬರ್ತಿರೋ ಪ್ರಾಜೆಕ್ಟ್ಗಳು ಅದೇ ತರ ಒಂದು ಮಾದರಿ ಇಟ್ಕೊಂಡಿದ್ದೀರಾ ಅಂತ, ಇದೇ ತರ ಮಾಡೆಲ್ ಮಾಡ್ತೀವಿ. ಎಲ್ಲ ಸಿನಿಮಾಗೂ ಹಂಗೆ ಅನ್ಕೊಂಡಿರೋ ಸರ್. ನೀವು ರೋಹಿತ್ ಅವ್ರು ಹೇಳ್ದಂಗೆ ಪ್ಲಾನ್ ಮಾಡಿದ ಆಲ್ಮೋಸ್ಟ್ ಜೂನ್ 6th ಅಂತಲೇ ಶೂಟ್ ಟೈಮ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಆಯ್ತು. ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ. ಬಟ್ ನೀವು ನೋಡ್ದಂಗೆ ನಾರ್ಮಲಿ ಶೂಟ್ ಡೇಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ರೆ ಮುಂಚೆನೂ ತುಂಬ ಜನ ಮಾಡಿದ್ವಿ. 6 months ಮುಂದೆ ಹೋಗಿದ್ದಾರೆ, 1 ವರ್ಷ ಮುಂದೆ ಹೋಗಿದ್ದು. ನಾವು ಹೋಗಿದ್ದು ಕೇವಲ 1 ತಿಂಗಳು. ಆ 1 ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೆಕಾರ್ಡಿಂಗು ಅದು ಇದು ನಡೀತಿದೆ. ಬಟ್ ಎಸ್, ಎಲ್ಲ ಸಿನಿಮಾಗೂ ಇದೇ ಅಳವಡಿಸ್ಕೋಬೇಕು. ಅವ್ರು ಹೇಳ್ದಂಗೆ ನಾವಲ್ಲ. ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು, ಈ ವರ್ಷ ಬಂದಿಲ್ಲ, ಅದು ಫಾಸ್ಟಾಗಿ ಸಿನಿಮಾ ಮಾಡಿ ಫಾಸ್ಟಾಗಿ ಮಾಡಿ. ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ ಆ ಸಿನಿಮಾ ಮುಗಿಸಿ ಏನು ಅನ್ಕೊಂಡಿರ್ತಾರೆ ಮುಗಿಸಿದ್ರೆ ವಿಲ್ ಆಲ್ಸೋ ಸಿ ಅ ಲಾಟ್ ಆಫ್ ಸಕ್ಸಸಸ್ ಇವರು. ಸರ್, ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರೋದ್ರಿಂದ ಸೊ ಈ ಥಿಯೇಟರ್ ಕಲ್ಚರ್ ತುಂಬಾ ಕಮ್ಮಿ ಆಗ್ತಿದೆ ಕನ್ನಡದಲ್ಲಿ ಅಂತ ಅನಿಸ್ತಾ ಇದೆ. ಇಲ್ಲ ಪಿಕ್ಚರ್ ಚೆನ್ನಾಗಿ ಕೊಟ್ಟರೆ ಈಗ ಚೂಮಂತರ್ ಈ ವರ್ಷ ಚೆನ್ನಾಗಾಯಿತು. ರೀಸೆಂಟಾಗಿ ಮಾದೇವ ಚೆನ್ನಾಗಾಗಿದೆ. ಚೆನ್ನಾಗಿ ಬಂದ್ರು ತಾನೆ ಥಿಯೇಟ್ರಿಗೆ ಬಂದು ನೋಡಿದ್ದು, ಅವ್ರೇನು ಮನೇಲಿ ನೋಡಿಲ್ಲ. ನಾನಂತಿರೋದು ವಿ ಶುಡ್ ಡೆಲಿವರ್. ಅವ್ರಿಗೇನು ಇಷ್ಟ ಆಗೋದು ನನಗೆ ಗೊತ್ತಿಲ್ಲ, ಬಟ್ ವಿ ಶುಡ್ ಡೆಲಿವರ್. ಹಂಗೆ ಹಾಗಂತ ಬಂದಿಲ್ದಿರೋದು ಕೆಟ್ಟ ಪಿಕ್ಚರ್ ಅಂತ ಹೇಳ್ತಿಲ್ಲ. ನಾಳೆ ದಯವಿಟ್ಟು ಯಾರೋ ಅದನ್ನು ಕ್ಲಿಕ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ. ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನ ಒಪ್ಪಿದ್ರೆ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅಂತ ನಾನು ಹೇಳ್ತೀನಿ.
ಬಂದಿದ್ದು ಮಾದೇವ ನೋಡ್ತಾ ಇದ್ರು, ಜನ ಚೆನ್ನಾಗಿದೆ, ವಿನೋದ್ ಸರ್ಗೆ ಚೆನ್ನಾಗಿದೆ ಪಿಕ್ಚರ್, ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗಿದೆ, ಚೂಮಂತರ್ ವಾಸ್ ತುಂಬ ಚೆನ್ನಾಗಾಯ್ತು, ಇಲ್ಲೇ ನಮ್ಮ ತರುಣ್ ಸರ್ಗೆ ಆಯಿತು, ಶರಣ್ ಸರ್ಗೂ ಆಯಿತು, ಆಗಿದೆ ಸರ್. ಬರ್ತಾರೆ, ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು, ನಾವು ಫಾಸ್ಟಾಗಿ ಮಾಡಬೇಕು. ಲಾಸ್ಟ್ ಟೈಮ್ ಥರನೇ ಸೆಕೆಂಡ್ ಹಾಫಲ್ಲಿ ಈ ಸತಿ ತುಂಬ ಪಿಕ್ಚರ್ ಇದೆ. ನಾವೇ ಪ್ರಾಬಬ್ಲಿ ಫಸ್ಟ್ ಪಿಕ್ಚರ್ ಅನ್ಸುತ್ತೆ. ಒಂದು ಇದು KD ಇದೆ, 45 ಇದೆ, ಡೆವಲ್ ಇದೆ, ತುಂಬ ಪಿಕ್ಚರ್ ಇದೆ ಸರ್. ಇವ ಸರ್ ನಿಮಗೆ ಸೊ ಇಲ್ಲಿ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸೊ ಇದು ಟೀಸರ್ ಲಾಸ್ಟ್ ಒಂದು ಬರುತ್ತೆ, ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನ ಆ ಥೀಮ್ ಅದ್ರ ಮೇಲೆ ಹೋಗುವಂಥ ರೂಪಕನ ಅಂದ್ರೆ ಇಡೀ ಅಂದ್ರೆ ಸಮಾಜದಲ್ಲಿರುವಂಥ ಕೆಟ್ಟತನ ತೊಟ್ಟಾಕಕ್ಕೆ ಬಂದಿರುವಂಥ ಪಾತ್ರನ ಮುಕ್ತು ಅಂತ. ಅಂದ್ರೆ ಮೊದಲು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟ್ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಈ ತರ ತುಂಬಾ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡಬೇಕು ಅಂತ. ಬಟ್ ಕಾರಣಾಂತರದಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ಅದಕ್ಕೆ ಟೀಸರ್ ಶುರುನಲ್ಲಿ ನಾವಿರೋ ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅಂತ. ಆದಷ್ಟು ಆ ಮಗುನ ಕಾಪಾಡ್ಕೋಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ಆ ಸಿನಿಮಾದಲ್ಲಿ ತೋರಿಸಿದ್ರು. ಇವಾಗ ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋ ಥರದ್ದೆಲ್ಲ ಮಾತುಗಳು ಬಂತು, ಆಕ್ಟಿಂಗ್ ಆಗಿರೋದು. ಈದ್ರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತ ಮಾಡಿದ್ರಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ತಿಳ್ಕೊತೀನಿ ಅಷ್ಟೇ. ರೋಹಿತ್ ಸರ್, ಇಲ್ಲಿ ಎಕ್ಕ ಅಂದ್ರೆ ಏನು ಅಂದ್ರೆ ಪುನೀತ್ ಸರ್ ಒಂದು ಪ್ರೀವಿಯಸ್ ಅಂದ್ರೆ ಜಾಟಿ ಸಿನಿಮಾದಲ್ಲಿ ಟೈಟ್ಲಿ, ಅದಕ್ಕೋಸ್ಕರ ಈ ಎಕ್ಕ ಅಂತ ಟೈಟ್ಲಿ ನಿಮ್ ಕತೆಗೆ ಎಷ್ಟು ಆಗ್ತಾ ಆಗ್ತೀರಾ? ಈಗ ನಿಮ್ಮ ಲೈಫಲ್ಲಿ ನೀವೇ ಎಕ್ಕ, ನನ್ನ ಪ್ರಕಾರ ನಿಮ್ಮ ಲೈಫಲ್ಲಿ ನಾನೇ ಎಕ್ಕ. ಮೀನ್ಸ್ ಅಂದ್ರೆ ಯು ಆರ್ ದ ಕಿಂಗ್, ಯು ಆರ್ ಅಬೌವ್ ದ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನ ರೌಂಡ್ ಆಫ್ ಮಾಡೋದು ಈ ಎಕ್ಕನೇ. ದಟ್ ಈಸ್ ಆರ್ ಹೀರೋ. ಅಂಡ್ ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರ್ಬೇಕಿತ್ತಲ್ವ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದೀವಿ ಅಂತ ನನಗೆ ಅನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇನೆ ಅಲ್ವಾ, ಅಂದ್ರೆ ಈಸ್ ವಿನ್ನರ್, ಈ ವಿನ್ಸಸ್. ಈಗ ಅವ್ನ ರೇಸ್ನ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾರೆ. ಸೊ ಇವಾಗ ನಾನು ಅದನ್ನೇ ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ, ಎಕ್ಕಗಳು ನಾವು ಅದೇ ತರ ಇದ್ರಲ್ಲಿ ಅವ್ನ ಎಕ್ಕ. ಡೈರೆಕ್ಟರ್ ಒಂದ್ ಕಡೆ ಸಾಂಗ್ ಅಲ್ಲಿ ಎಕ್ಕ ಬಳಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮರ್ಕಳ್ಸಕ್ಕೆ? ಇಲ್ಲ ಸರ್, ಇಲ್ಲ ಸರ್. ಅಂದ್ರೆ ಏನು ರಿಸೆಂಬ್ಲೆನ್ಸ್, ಅದಕ್ಕೂ ಇದಕ್ಕೂ ನಾವು ಏನು ರಿಸೆಂಬ್ಲೆನ್ಸ್ ತಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮ್ ಅಲ್ಲೂ ನೆನಪಿಸುವಂತ ಯಾವ ಇದನ್ನು ಮಾಡಿಲ್ಲ. ಬರುತ್ತೆ ಅಂದರ್ ಬಾಹದ್ ನಾವು ಇದನ್ನ ಮಾಡ್ತಿದೀವಿ ಅಂದ್ರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ನಾವೇನೋ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ದು ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಹೇಳ್ತಾ ಇಲ್ಲ? ಯುವ ಇರೋದ್ರಿಂದ ಪುನೀತ್ ಹೇಳ್ತೀವಿ. ಎಷ್ಟು ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲಿ ಒಂದು ಸೀನ್ ಬರುತ್ತೆ, ಅದೇ ತರನೇ. ಅದಕ್ಕೆ ಅದು ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವರ ಗೆಟಪ್ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಇರಲ್ಲ, ನೋ ರೆಫರೆನ್ಸಸ್. ಆಡಿಯೋ ಇತ್ತು, ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ಸ್ ಅವರು ಒಳ್ಳೆ ಪ್ರೈಸ್ ಕೊಟ್ಟರು. ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ. ನಾವು ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡಿದ್ರು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತೀವಿ. ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರು ಕೊಟ್ಟಿದ್ದು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ. ಇನ್ಫ್ಯಾಕ್ಟ್ ಪೂಜೆ ಆಗಿದ ನೆಕ್ಸ್ಟ್ ಡೇನೇ ಅದದ್ದು ಇದಾಗಿ ಡೀಲ್ ಆಗಿ ಬಿಸ್ನೆಸ್ ಡೀಲ್ ಆಗಿ. ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನಲ್ಲಿ ರೋಹಿತ್ ಅವರಾಗಲಿ, ಯುವ ಅವರಾಗಲಿ, ಚರಣ್, ಎವ್ರಿ ಒನ್ ಕಾಂಬಿನೇಷನಲ್ಲಿ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ. ಆಮೇಲೆ ಅವರು ಎಕ್ಕನ್ನು ತೆಗೆದು 2 ಸಾಂಗ್ ನೀವೇ ನೋಡಿದ್ದೀರ, ಎಕ್ಕನ್ನು ತೆಗೆದು. ಎಸ್ ಸರ್, ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀವಿ 3 ಜನ ಜೊತೆ. ಅದೇ ಅಲ್ವ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದೆ ತಾನೆ 2ನೇ ಪಿಕ್ಚರ್ ಜೊತೆ ಮಾಡ್ತೀವಿ.
ಸರ್ ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ಸು ಮೊದಲು ಥರ ಇಲ್ಲ, ಅಂದರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋದು ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡೋದು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋ ಪಿಕ್ಚರ್ ತೊಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ ಥಿಯೇಟ್ರ್ ಬಂದಿದೆ. ಆ ಥರ ಏನಿಲ್ಲ. ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್. ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದಿಲ್ಲ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು. ಯಾಕಂದರೆ ಎಲ್ಲರಿಗೂ ನೀಡಿದ್ರು. ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ. ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್, ದುಡ್ಡು ಮಾಡ್ಕೊಡ್ತೀವಿ ಸರ್. ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತೊಗೋತಾರೆ. ಆ್ಯಂಡ್ 100% ನೀವು ಹೇಳ್ದಂಗೆ ನಾವು ಈ 3 ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನ ನೆಕ್ಸ್ಟ್ ಪಿಕ್ಚರ್ ಮಾಡ್ತಾರೆ. ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ PRKದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ. ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ ಕಂಟೆಂಟ್. ಇದರಲ್ಲೂ ಕಂಟೆಂಟ್ ಇದೆ, ಇಲ್ಲ ಅಂತಲ್ಲ. ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್. ಬಟ್ ಎಸ್ ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ಲ. ಅವ್ರು ಫಸ್ಟ್ ಟೈಮ್ ಅವರು PRKಯಿಂದ. ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾ ನಾವು ಯಾರು ಮಾಡೇ ಇಲ್ಲ. ಸೊ ನೀನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ. ಪಕ್ಕ ಬಂದ್ವಿ. ಹೇಳಿದ್ರು ಸರ್, ನಮ್ಮ ಮೇಡಮ್ಗೆ ಹೇಳಿದ್ರು, ಶಾರದಾ ಮೇಡಮ್ಗೆ. ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ. ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮ್ಗೆ ಸಿಕ್ಕಿದೆ. ಅದು ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು. ಅತುಲ್ ಕುಲಕರ್ಣಿ ಅವರು ಮಾಡಿದ್ದಾರೆ ಪಿಕ್ಚರಲ್ಲಿ. ಆಮೇಲೆ ತಾರಾಬಳಗ ಬಗ್ಗೆ ಮಾತಾಡ್ಬೇಕು ಇದರಲ್ಲಿ. ಅತುಲ್ ಕುಲಕರ್ಣಿ ಆಗಲಿ, ಸಂಪದ, ಈ 3 ಜನ ಇವರು ಲೀಡ್ ಬಿಟ್ಟು ಅತುಲ್, ಆದಿತ್ಯ ಅವರು, ಜಾಲಿ ಜಾಕ್, ಸಾಧು ಕೋಕಿಲ, ಪುನೀತ್ ರುದ್ರನಾಥ್, ಡಾಕ್ಟರ್ ಸೂರಿ, ಹರಿಣಿ, ಶ್ರುತಿ ಮೇಡಮ್ ಮಾಡಿದ್ದಾರೆ. ತುಂಬ ಜನ ಒಂದು ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ, ಪೂರ್ಣಚಂದ್ರ ಮೈಸೂರು ಇದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತೆ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು. ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ. ತಾರಾಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ. ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋಷ್ಟು ಒಂದು. ಇನ್ನೊಂದು ಅಗೇನ್ ನಮಗೆ ಬ್ಲೇಮ್ ಅಂತಂದರೆ ಐ ಥಿಂಕ್ ಆವಾಗ ಪ್ಲಾನ್ ಮಾಡೋದು ಕರೆಕ್ಟ್ ಆಗಿತ್ತು ಸರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನಾನು ಮಳೆ ನಿಲ್ಲಿಸೋನೇ ನಾನು ನಿಲ್ಸೋಕ್ಕಾಗ್ತಿಲ್ಲ. ಆಗ್ತಿದೆ ಸರ್. ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಅಲ್ಲ ಹಾಗೇನಿಲ್ಲ, ಮಾತುಕತೆ ನಡೀತಿದೆ. ಎಲ್ಲ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ. ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್. ಐ ಡೋಂಟ್ ನೋ, ಸಿ ಏನೇನೋ ಉಟ್ಕೊಳ್ಳೋದು ಆ ಥರ ಏನು ಹೇಳಿಲ್ಲ ಸರ್. ಸಡನ್ ಏನೇನು ಕೊಟ್ಟರು ಓಕೆ. ಮೈಸೂರಲ್ಲಿರೋ ಡಂಪ್ಯಾರ್ಡಲ್ಲಿ ಶೂಟ್ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯಿತು ಈ ಊರಲ್ಲಿ ಎಷ್ಟು ಕಸ ಇದೆ ಅಂತ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ, ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್. ನಾವೆಲ್ಲರೂ ಈ ಚಿಕ್ಕಮಗಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ. ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ. ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡೋಕೆ ಕಷ್ಟ ಆಗ್ತಿತ್ತು. ಅಂದರೆ ಬಟ್ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ, ನಿಮಗೆ ಸ್ಮೆಲ್ ಆಗಿ ನಿಮ್ಗೆ ಕಷ್ಟ ಆಗಲ್ಲ ಅಂತ. ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಹೋದಾಗ ಒಂಚೂರು ಕೆಮ್ಮು ಬಂದಂಗೆಲ್ಲ ಆಯಿತು. ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದ್ರೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಡೀತಾ ಇದೆ, ಏನು ಮಾಡಲೇಬೇಕಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ. ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಆಯಿತು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು.
ಲೈಕ್ ಲಾಸ್ಟ್ ನೀವು ಕೇಳಿದಲ್ಲ, ಹಸಿ ಕಸ ಒಣ ಕಸ ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ, ಅಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು. ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ, ಅಂಡ್ ಆದಷ್ಟು ವೇಸ್ಟ್ ಸೆಗ್ರಿಗೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ ನ ನಾವು ಮಾಡಲೇಬೇಕು. ಎಲ್ಲ ಹೇಳ್ತೀನಿ. ಗೊತ್ತು, ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು. ಅಲ್ಲಿ ತುಂಬಾ ಜನ ಬಂದಿದ್ರು. ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರ ಕಾಲು ಏಟಾಯ್ತು. ಇನ್ಫ್ಯಾಕ್ಟ್ ನಮ್ಗೆ ನಿಜವಾಗ್ಲೂ ಈ ವಿಷಯನೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ನಮ್ಗೆ ಕಾಲೇಜ್ ಇವೆಂಟ್ ಇತ್ತು. ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ನನ್ನ ಚಿಕ್ಕಪ್ಪನ ಫ್ಯಾನ್ಸು. ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ, ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ. ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ, ಆ್ಯಂಡ್ ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವುದೋ ಐ ಥಿಂಕ್ TV9 ರಿಪೋರ್ಟ್ ಒಬ್ರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟರ್ಗೂ ತೋರಿಸಿದ್ರು. ತುಂಬಾ ಖುಷಿ ಆಯ್ತು ಅವ್ರಿಗೆ. ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯ್ತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವರು ಹೇಳಿದೆ, ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಲ್ಲ. ಬಟ್ ಅವ್ರು ಆರಾಮಾಗಿದ್ದಾರೆ. ಆ್ಯಂಡ್ ಅಷ್ಟೇ, ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು. ಬಟ್ ಗಮನ ನಿಜವಾಗ್ಲೂ ನಂಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಗೊತ್ತು, ನಾನು ನೋಡಿದೆ. ಹಿಂದೂ ತಿರುಗಿ ನೋಡ್ಲೇ ಇಲ್ಲ ಅವರು, ಹಂಗೆ ಹೋಗ್ಬಿಟ್ರು. ಅಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡ್ಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸೊ ನನಗೆ ಸಿನಿಮಾ ಅಂದ್ರೆ ಪ್ರಾಣ, ಸಿನಿಮಾ ಅಂದ್ರೆ ನಮ್ಮ ಕಸಬು. ಅಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀವಿ. ಅಂಡ್ ಇವತ್ತು ನನ್ಗೆ ನಿಜವಾಗ್ಲೂ ಬೇಜಾರಾಯ್ತು ಅವತ್ತ ನ್ಯೂಸಲ್ಲಿ ಆ ವಿಷಯ ನೋಡಿದಾಗ. ಸಿನಿಮಾ ಯಾಕೆ ಮಾಡಬೇಕು, ಸಿನಿಮಾ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಸಖತ್ ಹರ್ಟ್ ಆಯ್ತು. ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡ್ಬೇಕು ಅಂತ ಸಮಯದಲ್ಲಿ ನಾವೇ ಜನನ್ ಪ್ರಶ್ನೆ ಮಾಡ್ಬೇಕಾಯ್ತಲ್ಲ ಸಿನಿಮಾ ಯಾಕೆ ಮಾಡಬೇಕು ಅಂತ. ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್, ತುಂಬಾ ಜನ ನಾವೆಲ್ಲ ಕಷ್ಟಪಡ್ಕೊಂಡು ಮಾಡಿದೀವಿ. ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಯೂನಿಟ್ ಅವರಿಂದ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೆ. ನನ್ ಬರೀ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು. ಅಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರು ಒಳ್ಳೇದನ್ನ ಹೇಳ್ಬೇಕು, ಜನರಿಗೂ ನಾವು ಒಳ್ಳೇದನ್ನ ಬಯಸ್ಬೇಕು, ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ. ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಅಲ್ಲಿ ಅವರು ಹೇಳ್ದಂಗೆ TV ಚಾನಲ್ ಅದರಲ್ಲಿ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಅವರು ನಾವು ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಕಾರು ಡಿಕ್ಕಿ ಆಗಿಲ್ಲ, ತಳ್ಳಾಟದಲ್ಲಿ ಅವ್ರು ಒಂಚೂರು ರೇಡಿಯೋವ್ರಿಗೆ ಏಟಾಗಿದೆ. ಆಮೇಲೆ ಗುರುವರು ಮಾತಾಡಿದ್ರು, ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಮಾಡಿದ್ದಾರೆ. ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ. ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕು, ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅಷ್ಟರಲ್ಲಿ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಇಟ್ ವಾಸ್ ಜಸ್ಟ್ ಮೈನರ್. ಹೌದಾ, ಅಂದರೆ ಮೈನರ್ ಏಟಾಗಿರೋದು ನಿಜ. ಬಟ್ ಅದಕ್ಕೆ ಸಾರಿ ಕೇಳ್ತೀವಿ, ಬಿಕಾಸ್ ಅವ್ರು ಹೇಳಿದ್ರು ಬೌನ್ಸರ್ ಕಡೆಯಿಂದ ಸಾರಿ ಕೇಳ್ತೀವಿ. ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಅಷ್ಟೇ. ಒಂದು ಎಪಿಸೋಡ್ ಅಂದ್ರೆ ಒಂದು ಅಂಡರ್ ಕರೆಂಟ್ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ. ಸೊ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಪರ್ಕೆ ಇಟ್ಕೊಂಡ್ಬರೋದ್ರಿಂದ. ಸೊ ಒಂದು ಎಪಿಸೋಡು ಮಾಫಿಯಾ, ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡ್ಕೊಂಡು ನೋಡಿದ್ವಿ. ಎಲ್ಲೆಲ್ಲಿ ಗಾರ್ಬೇಜ್ ಇದು ಮಾಡ್ತಿದ್ದಾರೆ, ಆಟೋಗಳು ನಿಲ್ಸೋ ಕಡೆ ಹೋಗಿ ಎಲ್ಲಾನು ಆ ಲೊಕೇಶನ್ಸ್ ಅಲ್ಲಿ ಮಾಡ್ಕೊಂಡಿದ್ವಿ. ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರೂ ರಿಸರ್ಚ್ ಆ್ಯಂಡ್ ಏನು ನಡೀತಿದೆ ಅನ್ನೋದನ್ನು ಆದಷ್ಟು ರಾ ಆಗಿ ರಸ್ಟಿಕ್ ಆಗಿ ತೋರಿಸೋದು ಪ್ರಯತ್ನ ಮಾಡ್ತೀವಿ. ದೇರ್ ಇಸ್ ಅನ್ ಎಪಿಸೋಡ್, ಆ ಇದರಲ್ಲಿ ಒಂದು ಎಪಿಸೋಡ್ ಹೋಗುತ್ತೆ. ಜುಲೈ 18 ರಿಲೀಸ್ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ನಮಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನ ರಾಜನ್ ಅವ್ರಿಗೆ ಸೌಂಡ್ ಕೊಟ್ಬಿಟ್ಟು ಕಳಿಸಿದ್ದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಅನದರ್ 10-12 days. ರೋಹಿತ್, 3 ಪ್ರೊಡಕ್ಷನ್ ಹೌಸ್ ಜೊತೆಗೆ ಯುವ ಅಂತ ಒಬ್ಬ
ಒಂದು ಚಾರ್ಮ್ ಇರುವಂತ ಪ್ರೆಷರ್ ಇತ್ತ ಹೇಗೆ ಸಿನಿಮಾ ಮಾಡೋದು? ಎಲ್ಲ ಫಿಲಮ್ ಪ್ರೆಷರ್ ಇದೆ ಸರ್. ಅಂಡ್ ಸುಳ್ಳು ಹೇಳ್ಬಾರ್ದು, ಅಂದರೆ ಈ ಸಿನಿಮಾ ನನಗೆ ರತ್ನನ್ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು. ಬಟ್ ಅದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನಿಮಾ ಇದು. ಯಾಕಂದ್ರೆ ಈ ಪೇಸಲ್ಲಿ ಈ ಒಂದು ಎನರ್ಜಿ ಮಾಡೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಸಿನಿಮಾಗಳಿಗೆ. ಯಾಕಂದ್ರೆ ನಾವೇನೇ ಖುಷಿಯಾಗಿದ್ದೆ ಹೋದ್ರೆ ಅದು ನಾವು ಪಾಸ್ ಆನ್ ಮಾಡೋಕ್ಕೆ ಆಗಲ್ಲ. ನಾನು ಆಗಲೇ ಹೇಳಿದಾಗೇನೆ ನನ್ನ ಎಮೋಷನ್ನೇ ನಿಮಗೆ ಬರ್ತಾ ಇರುತ್ತೆ ಸರ್. ನಾನು ಖುಷಿಯಾಗಿರ್ಬೇಕು, ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್, ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ. ನನಗೆ ಮೆಂಟಲಿ ಸ್ಟ್ರೈನ್ ಆಗೋದು, ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ. ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್. ನಮಗೆ ಈ ಸಿನಿಮಾ ಅಂತೂ ನಾವು ಅದು ಹೆಂಗೆ ಹೇಳಿ, ನಾನು ಚಾಲೆಂಜ್ ಆಗಿ ತಗೊಂಡೇ ಮಾಡೋದು. ಇದು ಮಾಡಲೇಬೇಕು, ಇದೇ ಥರ ಮಾಡಬೇಕು, ಈ ಥರ ಮಾಡೋದು. Definitely after this. And ನಿಂತೋಗಿಲ್ಲ ಸರ್, ಪ್ಲೀಸ್ ಸಿ ದ ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ. ಇಟ್ ವಾಸ್ ಪಾಸ್ಡ್. ಯಾಕೆ ಅವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಮಗೆ ಇಂಟರ್ನಲಿ ಗೊತ್ತಾಗಿತ್ತು. ಸೊ ವಿ ಹ್ಯಾಡ್ ಟು ಡೂ ಸಮಥಿಂಗ್ ಎಲ್ಸ್ ಆ ಟೈಮಲ್ಲಿ. ಬಟ್ ಸೊ ದಟ್ ವಾಸ್ ದ ಮೇನ್ ರೀಸನ್. ಅಷ್ಟೇ, ನಾವು ಹೇಳಕ್ ಆಗ್ತಿರಲಿಲ್ಲ. ಸೆಪ್ಟೆಂಬರ್ ಅಲ್ಲಿ ನಮ್ಗೆ ಆಕ್ಚುಲಿ ವಿಷಯ ಗೊತ್ತಾಗಿತ್ತು ಶಿವಣ್ಣ ಅವ್ರದ್ದು. ಅಫ್ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು, ನಮಗೂ ಗೊತ್ತಾಗಿತ್ತು. ಅಕ್ಟೋಬರ್ ಅಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್. ಬಟ್ ಬೇರೆ ಏನಾದ್ರು ಮಾಡಲೇಬೇಕಲ್ಲ, ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ವಿ ವಾಂಟೆಡ್ ಟು ಗಿವ್ ಇನ್ ಆಂಪಲ್ ಟೈಮ್. ಇವಾಗಲೂ ನಾವು ಹೋಗ್ಬಿಟ್ಟು ಶಿವಣ್ಣ ಅವ್ರಿಗೆ, ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಇದೆ ಉತ್ತರಾಖಂಡಲ್ಲಿ, ಅವ್ರದೇ ಜಾಸ್ತಿ ಇರೋದು ಆಕ್ಷನ್ ಸೀಕ್ವೆನ್ಸಸ್, ನಮ್ಮದೇ ಆಗುತ್ತೆ ಅಲ್ಲ. ಸೊ ಅದಕ್ಕೆ ವಿ ಹ್ಯಾಡ್ ಟು ಗಿವ್ ಇನ್ ಟೈಮ್. We haven't planned it yet because ನಾವು ಶಿವಣ್ಣ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು then we have to take a call on it. But definitely after this film we are going to work on it. In fact ಇವತ್ತು ಬೆಳಿಗ್ಗೆ ನೆನ್ನೆಯಿಂದ ಅದ್ರ ಬಗ್ಗೆನೂ ಡಿಸ್ಕಷನ್ ನಡೆಯಕ್ಕೆ ಶುರು ಆಗಿದೆ. So we definitely take it forward. ಇದು ಕಥೆಯನ್ನ ಮಾಡೋ ಸಲುವಾಗಿ ಮಾರ್ಕೆಟಿಂಗ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ. ಜುಲೈ 5ಕ್ಕೆ ನಮ್ಮ ಎಂಟೈರ್ ಟೀಮ್ ಕಂಪ್ಲೀಟ್ ಕೇರ್ ಅಂದರೆ 3 ಜನನು ಸೇರಿದ್ರೆ ಅಂದರೆ ಎಲ್ಲ ಪ್ಲಾನ್ ಮಾಡಿ ಜುಲೈ 5 ಇಂಪಾರ್ಟೆಂಟ್ ಡೇಟ್ಸ್ ಹೇಳಿದ್ರು. ಲಾಟ್ ಆಫ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ. ಜುಲೈ 12 ಅಥವಾ 13ಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ, ಪ್ರೀ ರಿಲೀಸ್ ಇವೆಂಟು. ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ಇನ್ನೂ 2 ಸಾಂಗ್ ಇದೆ. ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳಿದಂಗೆ ಒಂದು ಆದರೆ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ 11th ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ 3 ಮಿಲಿಯನ್ ಆಗಿರ್ಬೇಕು. ಈಗ 3 ಮಿಲಿಯನ್ ಆರ್ಗ್ಯಾನಿಕ್ ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ, ಬಟ್ ನಾವು ಪುಷ್ ಮಾಡಲಿಲ್ಲ. ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್. ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನ ಕಮ್ಯುಲೇಟಿವ್ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ 75 to 80 ಮಿಲಿಯನ್ ಮೇಲೆ ಆಗಿದೆ ರೀಲ್ಸ್ ವ್ಯೂಸ್. ಸೊ ದಟ್ ಈಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ. ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರ್ ಇದೆ. ಡೇಟ್ ಗೊತ್ತಿಲ್ಲ, ಹೆಸರು ಹೇಳ್ತೀನಿ, ಡೇಟ್ ಗೊತ್ತಿಲ್ಲ. ಅಂದರೆ ಸಾಂಗ್ ರೆಡಿ ಇದೆ. ಅಗೇನ್ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರೆದಿರೋದು ಸಾಂಗು ರೌಡಿ ರೈಮ್ಸ್. ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಾಡಿರೋದು ಸಾಂಗ್. ಕಂಪ್ಲೀಟ್ ಫನ್ ಸಾಂಗ್. ನಮಗೆ ನಾನು ಫನ್ ಅಲ್ಲ, ಒಂಥರ ಕೂಳೆ ಸಾಂಗ್ ಅಂತಂತಿಲ್ವ, ಕೂಳೆ ಸಾಂಗ್ ಇರುತ್ತೆ. ಡೇಟ್ ಹೇಳ್ತೀವಿ ಸರ್, ಮೇ ಬಿ ನೋಡೋಣ, ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ. ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಯುವ ರೋಹಿತ್ ಅವರು ಎಲ್ಲರೂ ನಾವು ಕರ್ಕೊಂಡು ಟೀಮ್ ಕರ್ಕೊಂಡು ಒಂದು 2-3 ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವರ ಇವೆಂಟ್ಸ್, ನಾಟ್ ಬಿಗ್ ಇವೆಂಟ್ಸ್, ಇವೆಂಟ್ಸ್ ಪ್ಲಾನ್ ಮಾಡಿದ್ದೀವಿ. ಕಾಲೇಜ್ ಇವೆಂಟ್ಸ್ ಮಾಡಿದ್ದೀವಿ, ಇನ್ನೂ ಒಂದು 2-3 ಕಾಲೇಜ್ ಇವೆಂಟ್ಸ್ ಇದೆ. ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಇದಾಗಿದೆ. ಬಟ್ ಮೇನ್ ಇದು ಜುಲೈ 5 ಟ್ರೇಲರ್ 12:30. ರೋಹಿತ್ ಅವ್ರಿಗೆ ಡೈರೆಕ್ಟ್ರಿಗೆ ಈ ಕಥೆನ ಯುವವರಿಗೆ ಮಾಡಿದ್ದ ಅಥವಾ KRG ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ಸ್ ಇದೆ ಅಂತ ಹೇಳಿ ಮಾಡಿದ್ರು ಇವರಿಗೆ ಮಾಡ್ಬೇಕಂತ ಆ ಕಡೆ ಏನಾದ್ರು ಇತ್ತಾ ಅಥವಾ ಕಥೆ ಇವರಿಗೆ ಮಾಡಿದ್ರು? ಇಲ್ಲ, ಆಕ್ಚುಲಿ ನಾವು ಕಥೆನ ರೆಡಿ ಮಾಡಿಕೊಂಡು ಕಥೆ ಪಿಚ್ ಮಾಡಿದ್ವಿ. ಈ ಥರದೊಂದು ಕಥೆ ಮಾಡ್ಬೋದಾ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ನಾವು ಡಿಸ್ಕಷನ್ ಬಂದಾಗ ಹಲವಾರು ಆಕ್ಟರ್ಸ್ ಆಸ್ ಯೂಶಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆಕ್ಚುಲಿ ಫಸ್ಟ್ ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ರು, ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ, ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ವೆನ್ ಐ ಥಿಂಕ್
ಐ ವಾಂಟೆಡ್ ಟು ಮೀಟ್ ಹಿಮ್. ಇನ್ಫ್ಯಾಕ್ಟ್ ನಾವಿಬ್ರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿ ವರ್ ಇನ್ ಟಾಕ್ಸ್. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವು ಯುವ ಅವರೇ ಪರ್ಫೆಕ್ಟ್ ಅಂತ ಆಗ ಅನಿಸಿದ್ದಕ್ಕೇನೆ ಮಾತಾಡಿ. ಯಾಕಂದರೆ ಎರಡನೇ ಸಿನಿಮಾ ಹೋಗ್ಲಿ ಸರ್, ಫಸ್ಟ್ ಸಿನಿಮಾ ಈ ಸಿನಿಮಾಕ್ಕಿಂತ ತುಂಬ ಚೇಂಜಸ್ ಇದೆ. ಸೊ ಆ ಕಥೆನ ಅವ್ರಿಗೆ ಮಾಡೋದಕ್ಕೆ ಏನಾದರೂ ಕತೆ ಇರೋ ಕಥೆನ ಚೇಂಜ್ ಆಯ್ತಾ ಅಥವಾ ಹಿಂಗೆ ಮಾಡ್ಬೇಕಂತ ಏನಾದರೂ ಪ್ರೊಡಕ್ಷನ್ ಅವರಿಂದ ಏನಾದರೂ ಇತ್ತಾ? ಇಲ್ಲ. ನಿಮ್ದು ಹಿಂದಿನ ಸಿನಿಮಾಗಳು ನೋಡಿ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ, ಸೊ ಈಗ ಆಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮ್ಗೆ ಎಷ್ಟು ಚಾಲೆಂಜ್ ಇತ್ತು? ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಯುವರನ್ನ ನೀವು ನೋಡಿದಾಗ ಬರ್ಕೊಂಡಿದ್ದ ಪಾತ್ರಕ್ಕೆ ತಕ್ಕದಾಗಿ ಯುವ ಕಾಣಿಸ್ತಾ ಇದ್ದಾರೆ? ಆ್ಯಕ್ಚುಲಿ ಇದನ್ನು ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು. ಸೊ ಇಟ್ ಈಸ್ ನಾಟ್ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ, ರಕ್ತ ತೋರಿಸ್ತಿದ್ವಿ, ಅವ್ರು ಏನೋ ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ನು ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರಾಕೆಟ್. ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗೂ ನಿಮ್ಗೆ ನಾ ಏನು ಹೇಳಿದ್ದೀನಿ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ಏನು ಕೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗೆ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬಂದರು. ಸೊ ದಟ್ ಹೆಲ್ಪ್ ಅಸ್ ನಮಗೂ. ಆ್ಯಂಡ್ ಅಫ್ಕೋರ್ಸ್ ನಾವು ಆನ್ ಸ್ಪಾಟ್ ನಾವು ಏನೇನು ಇದು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಲಕ್ಕಿಲಿ ವಿ ಹ್ಯಾವ್ ಬೀನ್ ಲಕ್ಕಿ ಏನೋ ನಮಗೆ ಚೆನ್ನಾಗಾಗಿದೆ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಗೋಣ ಈಗ ಆಲ್ರೆಡಿ ಸುಮಾರು ಥಿಯೇಟರ್ಗಳು ಮುಗಿಸ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಅಂತ ಬರ್ತಾ ಇದೆ. ನೀವು 400ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತು ನಿರ್ಮಾಣ ಮಾಡಿದ್ದೀರಾ? 400 ಅಲ್ಲ, 1000 ಮೇಲೆ. ಆಯ್ತು, ಆಗಲೇ 400 ಅಂದ್ರೆ ಅದಕ್ಕೆ ಮಾಡಿದ್ದೀರಾ. ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟರ್ಗಳನ್ನ ಓಪನ್ ಮಾಡಿಸುವಂಥ, ಯಾಕೆ ನಿಮ್ಮ ಹಿಡಿತಾ ಇದೆ, ನಾನು ಓಪನ್ ಮಾಡಿಸುವಂಥ ಪ್ರಯತ್ನಗಳು. ಈಗ ಸಿನಿಮಾಗಳು ಇಲ್ಲದೆ ಥಿಯೇಟ್ರ್ಗಳು ಓಡೋದು ಯಾರು ನೋಡ್ತಾರೆ? ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಪಿಕ್ಚರ್ಗಳು ಬಂದರೆ ಜನ ಬರ್ತಾರೆ. ಈಗ ಮಾದೇವ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ಆ ಥರ ಚೆನ್ನಾಗಿರೋ ಸಿನಿಮಾ ಬಂದರೆ ಖಂಡಿತ ಬರ್ತಾರೆ. ನಮ್ಮ ಸಿನಿಮಾದಿಂದಲೇ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ, ಭರವಸೆ ಇಟ್ಕೊಂಡಿದ್ದೀವಿ. ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ರಿ, ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಭಗವಾನ್ ಇಬ್ಬರು ಸ್ವಲ್ಪ ಸೈಲೆಂಟ್ ಆಗುತ್ತೆ. ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ. ಹೊಸಬ್ರು ಸಿನಿಮಾ ಮಾಡಿ 3-4 ಸಿನಿಮಾ ಕಳ್ಕೊಂಡಿದ್ದೀವಿ. ಹೊಸಬ್ರು ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಹೀರೋಗಳಿಲ್ಲ, ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಹೀರೋಗಳನ್ನ ಹುಟ್ಟಾಕ್ತವ್ರು ಒಂದು ಟೈಮಲ್ಲಿ, ಈಗ ಆ ಕೆಲಸ ಮಾಡ್ಬೋದಲ್ವಾ ಅಂತ. ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ. ಅದ್ರ ಕಾರಣ ಏನು ಅಂದರೆ ಹೊಸಬ್ರು ಸಿನಿಮಾ ಜನ ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೊಳ್ಳೆ ಡೈರೆಕ್ಟು ಕನ್ನಡ ಇಂಡಸ್ಟ್ರಿ ಬರ್ತಾ ಇಲ್ಲ. ಹೀರೋಗಳನ್ನೇ ಶತಸಿದ್ದಮ್ಮಗಳವರು ಹಂಗೆ ಮುಂದುವರ್ಸ್ಕೊಳ್ಳಾಗಬಹುದು, ಹೊಸ ಹೀರೋಗಳನ್ನ ಹುಟ್ಟಾಕಿದ್ರೆ ಸ್ವಲ್ಪ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ಅಲ್ಲ, ಖಂಡಿತ ಮಾಡೋಣ. ಬಟ್ ಈ ಹೀರೋಗಳು ಮುಖ್ಯ ಅಲ್ಲ, ಮುಖ್ಯವಾಗಿ ಡೈರೆಕ್ಟ್ರು ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ. ಈಗ ತುರ್ತು ಅರ್ಜೆಂಟಾಗಿ ಬೇಕಾದ್ರೆ ಡೈರೆಕ್ಟ್ರುಗಳು ಒಳ್ಳೆ ಕತೆ ಇಟ್ಕೊಂಡು ಮಲಯಾಳಂ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾವೆ, ತಮಿಳ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು. ಬಿಕಾಸ್ ಆಫ್ ಕಂಟೆಂಟು, ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ರು. ನಮ್ಮ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ, ಇವಾಗ ತುಂಬ ಕಡಿಮೆ ಇದ್ದಾರೆ. ಬಂದರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ದಯವಿಟ್ಟು ಇದು ಹೀರೋಗಳಿಗೆ ಮುಖ್ಯ ಡೈರೆಕ್ಟ್ರುಗಳು ಬರಲಿ, ಟೆಕ್ನಿಷಿಯನ್ಸ್ ಬರಲಿ ಅಂತ ನಾನು ಆಶಿಸ್ತೀನಿ. ಪ್ರೊಡಕ್ಷನ್ ಹೌಸಿಂದ ಒಂದೊಂದು ಸಿನಿಮಾ ಅನೌನ್ಸ್ ಮಾಡಿದಾಗ 2-2 ವರ್ಷ ತಗೊಳುತ್ತೆ. ಇವಾಗ ಸೂರಿದು ಯಾವಾಗ ಅನೌನ್ಸ್ ಮಾಡಿದ್ದಾರೆ ನಡೀತಾನೆ ಇದೆ. ಅದು 5 years ಪ್ರೋಗ್ರಾಮ್ ಥರ. ಅದಾದಮೇಲೆ ಅವರು ಸ್ಟಾರ್ಟ್ ಮಾಡೋದು ಅಂದರೆ ಇಟ್ಸ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್ ಅಂತ ಅನ್ಸುತ್ತೆ. ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನ ರೂಮರ್ಸ್ ಇದ್ದಿತ್ತು. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ 30. ಆಯ್ತಾ? ಇಲ್ಲ, ಈ ಏಪ್ರಿಲ್ 30 1 ತಿಂಗಳು ಆಗಿಲ್ಲ. ಅದು ನೀವು ಬರ್ತಿದ್ದೀರಿ, ನೀವು ಕಂಡಿಡ್ದು ನೀವು ಬರ್ತಿದ್ದೀರ. ಅದೇ ಥರ ಎಲ್ಲರೂ ಬರ್ತಿದ್ದೀವಿ. ಈಗ ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ. ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಬರೋದು, ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದೀವಿ ಅಂತ ಅನೌನ್ಸ್ಮೆಂಟ್ ಮಾಡೋದು. ದೇರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್. ಸೊ ಸೂರಿ ಸರ್ ಜೊತೆ ಸರ್ 5 ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ. ಲೆಟ್ಸ್ ನಾಟ್ ಅದಕ್ಕೆ ಅಲ್ಲ ಮಿಸ್ಲೀಡ್ ಮಾಡೋದು ಬೇಡ. ಮೇಡಮ್ ಅವರು ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ ಆ ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ. ಇಲ್ಲ ಆಮೇಲೆ ಅದಾದ್ಮೇಲೆ ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾ ಇರೋದು ಬ್ಯಾಡ್ ಮ್ಯಾನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದ. ಈಗ ನಾವು ನೆಕ್ಸ್ಟ್ ಸಿನಿಮಾ Definitely, yes. ಅದೇ
ಇವಾಗಂತೂ ಮಿನಿಮಮ್ 6 ಅಂತ ಇದ್ದೇ ಇದೆ ಸರ್. 6 ಇದೆ. ಸ್ಕೋರ್ ಆಗ್ತಿದ್ದಂಗೆ ಈಗ ನೆಕ್ಸ್ಟ್ ಹಂತದಲ್ಲಿ ಇದ್ದೀನಿ, ಸೆಕೆಂಡ್ ಹಾಫ್. ಸೊ ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಎಸ್ ಮಾಂಟೇಜ್ ಸಾಂಗ್ಸ್. ಆಕ್ಚುಲಿ ಅಂದ್ರೆ ಯೂಶಲಿ ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗಲೂ ತುಂಬಾ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ. ಎಲ್ಲರಿಗೆ ರಿಲೇಟಬಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಮಾಡೋಕ್ಕೆ ತುಂಬಾ ಯಾವಾಗಲೂ ಕಷ್ಟಪಡ್ತೀವಿ. ಸೊ ಆ ಥರ ಮೈಂಡ್ ಫ್ರೇಮ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಮ್ಯಾಮ್. ಅಂದ್ರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್, ಇಟ್ಸ್ ಜಸ್ಟ್ ನಾಟ್ ಆರ್ಟ್, ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್. ಸೊ ಪ್ರೆಷರ್ ಇದ್ದೇ ಇರುತ್ತೆ ಅಂಡ್ ವಿ ಹ್ಯಾವ್ ಟು ಡೆಲಿವರ್. ಅದಕ್ಕೆ ದೇ ಚೂಸ್ ಅಸ್. ಸೊ ಆ ಥರ ಏನು ಆ ಥರ He's not the reason for delay. See, this news is as good as 5 years Suri sir's project. It's as big a lie as 5 years of Suri. He's not a ಹಂಗಲ್ಲ. ನಾನು ಎರಡು ಹೇಳಿದೆ, ನಾನು ಇದಕ್ಕೆ ಇವ್ರಿಗೂ ಹೇಳಿದೆ, ಯಾರಿಗೆ ಸುನಿಲ್ಗೂ ಮತ್ತೆ ನಮ್ಮ ಸತ್ಯಂಗೂ ಹೇಳಿದೆ. ಏನು ಹೇಳಿದ್ದು ಅಂತ ಅಂದಿದ್ದು, ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬಾ ಜನ ಇರೋದ್ರಿಂದ ಅದು ಸಿಕ್ಕದಾಗ ನಾನು ಮತ್ತೆ ಅವ್ರಿಗೆ ಕೇಳಲೇಬೇಕು. ಎವ್ರಿ ಒನ್ ಆರ್ ಬಿಸಿ. ಅತುಲ್ ಸರ್ ಬಾಂಬೆಲ್ ಬಿಸಿ ಇರ್ತಾರೆ, ಅರುಣ್ ಸಾಗರ್ ಇದ್ರು, ಅರುಣ್ ಸಾಗರ್ ಡೇಟ್ಸು ಬಿಸಿ ಇತ್ತು. ಹಿ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಆರ್ಟ್ ವರ್ಕ್. ಎಲ್ಲರೂ ಸೇರಿ ಮತ್ತೆ ಡೇಟ್ ಸಿಗ್ತಾರೆ ಅಷ್ಟರಲ್ಲಿ. ಎಸ್, ಹಿ ಗಾಟ್ 2 films. ಅಂದ್ರೆ ನಾನು ಹೇಳಿದ್ದೇನು ಅಂದ್ರೆ November 28th ನಾವು ಡೇಟ್ ಅನೌನ್ಸ್ ಮಾಡಿದಾಗ ಮುಹೂರ್ತದ ದಿನ, ಐ ಡೋಂಟ್ ಥಿಂಕ್ ಎನಿ ಅದರ್ ಫಿಲ್ಮ್ಸ್ ರಿಲೀಸ್ ಡೇಟ್ ವಾಸ್ ಅನೌನ್ಸ್. And now release date announced maga, he has to work on it. What do you want to hear? What do you want to hear? 3 ವರ್ಷ ಬಂದಿಲ್ಲ, ಪರವಾಗಿಲ್ಲ ಬಿಡಿ. ಹೆಗಡೆ ಸರ್ ಹೇಗಿತ್ತು ಕಸಿದ್ದು, ಡಬ್ಬೆ ಆಡಿದ್ದು, ಕೆಲಸ ಮಾಡಿದ್ದು ಹೇಗಿತ್ತು? ಕ್ಯಾಮ್ರಾ ವರ್ಕು ಇವ್ರ ಜೊತೆ ಫಸ್ಟ್ ಟೈಮ್ ಅಂತದ್ದು ಹೇಗಿತ್ತು ಕೆಲಸ? ಅದೇ ಫಸ್ಟ್ ಖುಷಿ ಆಗಿದೆ ಏನಂದ್ರೆ ಜನವರಿ ಸ್ಟಾರ್ಟ್ ಮಾಡಿದ್ದು, ಇಷ್ಟೊಳಗಡೆ ಮುಗಿಸಿರೋದು. ಯಾಕಂದ್ರೆ ನನ್ನ ಹಿಂದಿನ ಸಿನಿಮಾ ಎಲ್ಲ 3 ವರ್ಷ 2 ವರ್ಷ ಮಾಡ್ತಾ ಇದೆ. ಅದೊಂಥರ ಪ್ಯಾಟರ್ನ್ ಆದ್ರೆ ಇದನ್ನ ಮಾಡಿರೋದು. ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕ್. ಅಂದ್ರೆ ನಾನು ರೋಹಿತ್ ಜೊತೆ ಮಾತಾಡ್ಕೊಂಡು ಈಗ ತೆಗಿಬೇಕಂತ ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದೇ ತರದಲ್ಲಿ ಮಾಡಿದ್ದು. ಡಂಪ್ ಯಾರ್ಡು ಮಹಾ ತುಂಬಾ ಬೇರೆ ಒಂದು, ಅಂದ್ರೆ ಯೂಸಲಿ ಅದನ್ನ ಸೆಟ್ ಹಾಕ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇದರಲ್ಲಿ ರಿಯಲ್ ಲೊಕೇಶನ್ ಹೋಗಿ ಆರ್ಟಿಸ್ಟ್ನೆಲ್ಲ ಅಲ್ಲಿ ಇಟ್ಕೊಂಡು ಮಾಡಿದ್ದು. ಅದು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿರೋ ಇದು. ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ ಅದು. ಆಮೇಲೆ ವಾರಣಾಸಿ ಎಪಿಸೋಡ್ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡ್ ಆಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅಷ್ಟೊಂದು ಜನ ಕ್ರೌಡ್, ಜನರ ಮಧ್ಯೆ ನಾವು ಕ್ಯಾಮರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡಿರೋದು. ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ತುಂಬಾ ಪ್ಲಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಆಯಿತು. ಆರ್ಟಿಸ್ಟ್ ಅಷ್ಟೇ ಅಲ್ಲ, ಡಂಪ್ಯಾರ್ಡಲ್ಲೆಲ್ಲ ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸನೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ನೀವು ಕೆಲಸ ತೆಗಿಬೇಕಾಗಿ ಮಾಡಲೇಬೇಕಲ್ಲ. ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗೋದು ಹೆಂಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕಿಂತ ಮೇನ್ ಅಂದ್ರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು. ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಅದು ಆ ಥರ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಟ್ರೈ ಮಾಡೋಣ ಹೇಗಿರುತ್ತೆ. ಯಾಕಂದ್ರೆ ಅಷ್ಟು ಡಸ್ಟ್ ಅಂದ್ರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆಕ್ಷನ್ ಒಂದು ನಡೆಯುತ್ತೆ, ಸೀಕ್ವೆನ್ಸ್ ಈ ತರ ಜನ ಇರ್ತಾರೆ ಇರುತ್ತೆ ಅಂತ. ಆಮೇಲೆ ಅದು ಅದ್ರಲ್ಲಿ ಒಂದು ಆರ್ಟಿಸ್ಟಿಕ್ ಆಗಿತ್ತು ಅದು ನೋಡಕ್ಕೆ. ಡಂಪ್ಯಾರ್ಡ್ ಅಂತ ನಾವು ಈಗ ಬೇರೆಯವ್ರು ನೋಡೋದಕ್ಕೂ ನಮ್ಮ ಫ್ರೇಮಲ್ಲಿ ನೋಡೋದಕ್ಕೆ ಅದೊಂದು ಆರ್ಟಿಸ್ಟಿಕ್ ಚೆನ್ನಾಗಿದೆಯಲ್ಲ, ಈ ತರನೇ ಇರ್ಬೇಕಲ್ಲ ಅಂತ ನನಗೆ ಅನ್ಸುತ್ತೆ. ಒಂದು ಫ್ರೇಮ್ ಕಾಣ್ತದೆ.
Sir, I don't believe in that concept at all. I'm pretty clear about it. A film will go pan India if it works. ಈಗ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್, ಇಟ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್, ಬಟ್ ಇಟ್ ಹ್ಯಾಸ್ ಕಮ್ ಟು ಕರ್ನಾಟಕ, ಇಲ್ಲಿ ಬಂದಿದೆ, ಇಲ್ಲಿ ನಾವು ನೋಡಿದ್ದೀವಿ, ನಾವು ಅದನ್ನು ಗೆಲ್ಲಿಸ್ತಾ ಇದ್ದೀವಿ ಇಲ್ಲಿ ಅಂದರೆ ದೆನ್ ಡು ವಿ ಕನ್ಸಿಡರ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ನಾಟ್? ದೆನ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ. ಎವ್ರಿ ಫಿಲಮ್ ಇಸ್ ಪ್ಯಾನ್ ಇಂಡಿಯಾ, ಎವ್ರಿ ಫಿಲಮ್ ಇಸ್ ಇಂಟರ್ನ್ಯಾಷನಲ್. ನಾವು ತೊಗೊಂಡು ಹೋಗೋದು ಹೆಂಗೆ ತೊಗೋತಾರೆ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇತ್ತೀಚೆಗೆ ಕಳೆದ 6 ತಿಂಗಳು ಬಂದೊಂದು ಸಿನಿಮಾಗಳು ನೋಡಿದ್ರೆ ತುಂಬ ಬೆರಳಿಕೆ ಸಿನಿಮಾಗಳಷ್ಟೇ ಒಂದು ರೀಚ್ ಆಗೋದು. ಸಿನಿಮಾ ಥಿಯೇಟರ್ ನೋಡೋದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಸಿನಿಮಾಗಳು ಬರೀ ಫಿಲ್ಮ್ ಚೇಂಬರಲ್ಲೇ ಈ ಥರ ಆಟಗಳನ್ನ ಬಂದಿದೆ ಆಗ್ತಾ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಇದಕ್ಕೆ ಸ್ಯಾಂಡಲ್ವುಡ್ ಒಂದು ನೆಗೆಸಿರುವಂಥ ಒಂದು ಸಿನಿಮಾ ಇಂಡಸ್ಟ್ರಿ. ಸೊ ಈ ರೀತಿ ಹೋಗುವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇವುಗಳು ಇರುವಂಥವ್ರು 3-4 ವರ್ಷ ದೊಡ್ಡ ದೊಡ್ಡ ಹೀರೋಗಳಿಗೆ ಟೈಮ್ ತಗೊಂಡು ದೊಡ್ಡ ದೊಡ್ಡ ಸಿನಿಮಾಗಳನ್ನ 3-4 ವರ್ಷ ಟೈಮ್ ತಗೋತಾರೆ, ಹೊಸಬರನ್ನ ನಂಬ್ಕೊಂಡ್ರೆ ಹಣ ಬರಲ್ಲ ಅಂತ. ಸೊ ಏನಾದರೂ ಚೇಂಜಸ್ ಮಾಡಿ ಇಲ್ಲಿ ನಮ್ಮ ಮಾತಾಡ್ತಿದ್ರೆ ನೀವುಗಳು ಕೂಡ ಮಲಯಾಳಂ ಸಿನಿಮಾ ಬರ್ತಾ ಇದೆ, ಮಲಯಾಳಂ ಸಿನಿಮಾ ಹೋಗ್ತಾ ಇದೆ, ಮೊನ್ನೆ ಬಂದ ಸಿನಿಮಾನು ಕೂಡ ನೀವುಗಳೇ ಮಾತಾಡ್ತಾ ಇದ್ದೀರಾ. ಸೊ ಕನ್ನಡ ಏನಾಗ್ತಾ ಇದೆ, ಯಾವ ಸಿನಿಮಾ ತಗೋಬೇಕು ಅನ್ನೋದನ್ನ ಏನಾದರೂ ದೊಡ್ಡ ದೊಡ್ಡ ಬ್ಯಾನರ್ ನೀವು ಚಿಕ್ಕವ್ರು ಬಂದರೆ ಮರುದಿನನೇ ಬಂದು ಅಥವಾ 2 ದಿನಕ್ಕೆ ಬಂದು ಮತ್ತೆ ನಾನು ಯಾವತ್ತೂ ಸಿನಿಮಾ ಮಾಡೋಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಡ್ಯೂಸರ್ ಅಳನ್ನು ತೋಡ್ಕೊಳ್ತಾರೆ. ಈ ಮೊನ್ನೆ ಮಾದೇವ ಸಿನಿಮಾಗೂ ಕೂಡ ಅದೇ ಆಗಿತ್ತು. ಅವ್ರು ಬಂದು ಫಿಲ್ಮ್ ಚೇಂಬರಲ್ಲಿ ಅಳ್ತಾರೆ. ಇತ್ತೀಚೆಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಇಶ್ಯೂ ಗೊತ್ತಿಲ್ಲ ಸರ್, ಅದು ಏನಾಗಿದೆ ಮಾದೇವ ಚೆನ್ನಾಗಿ ಹೋಗ್ತಿದೆ ಅನ್ನೋದು ಗೊತ್ತು. ಒಂದು ಟೂರಿಸ್ಟ್ ಫ್ಯಾಮಿಲಿ ಆಗಿ ಯಾವುದೇ ಸಿನಿಮಾ ಆಗಲಿ ಚೆನ್ನಾಗಿದ್ದಾಗ ಹೋಗಿ ಹೇಳಿ. ಪಪ್ಪಿ ಸಿನಿಮಾ ಯಾರಿಂದ ಮಾಡಿದ್ದು ಆಲ್ಮೋಸ್ಟ್ 50 days ಕಂಪ್ಲೀಟ್ ಆಗಿದೆ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ತುಂಬ ಚೆನ್ನಾಗಿ ಹೋಗ್ತಿದೆ ಸಿನಿಮಾ, ಚೆನ್ನಾಗಿ ಹೋಗೇ ಹೋಗುತ್ತೆ ಸರ್. ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್ ಈಗ ಚೇಂಬರ್ಗಳಾಗಿರೋದು ಅದ್ರ ಬಗ್ಗೆ ನಮಗೆ ಐ ಡೋಂಟ್ ನೋ, ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ನಮ್ಗೆ ಏನಾದರೂ ಮಾತಾಡೋಕ್ಕೆ ಏನು ಆಗಿರೋದು ಅಂತ ನನಗೆ ಪೂರ್ತಿ ಮಾಹಿತಿ, ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರಲ್ಲ, ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತು. ಬಟ್ ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದ್ರ ಬಗ್ಗೆ ನಾನು ಕಮೆಂಟ್ ಮಾಡಬೇಕು. ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ, ನಮ್ಮ ಸಿನಿಮಾಗಳನ್ನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಬೇಕು ಸರ್. ಒಂದೇ ಒಂದು ನಿಮಿಷ, ನಾನು ಐ ಜಸ್ಟ್ ಫಿನಿಶ್ ಇಟ್ ಆಫ್. ಟೂರಿಸ್ಟ್ ಫ್ಯಾಮಿಲಿಗೆ ನಾನು ಹೇಳ್ತಿದ್ದೀನಲ್ಲ, ನಾವು ಬೆರಳಿಕೆಯಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ, ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು. When I say now am I not a part of the industry, I am a part of the industry. ಅಲ್ಲ ಯಾಕೆ ಮಾಡಿಲ್ಲ ಮೇಡಮ್, ಸಿ ಆಲ್ ಇಲ್ಲ ಸಿ ಇನ್ ಜನರಲ್ ಅಂದ್ರೆ ಇನ್ ಜನರಲ್ ಈ ತಗೊಂಡಾಗ ಎಂತೆಂಥ ಸ್ಟಾರ್ಸ್ ಇನ್ಕ್ಲೂಡಿಂಗ್ ಈಗ ಮೊನ್ನೆ ಯಾವುದೋ ಒಂದು ಹೆಬ್ಬುಲಿ ಕಟ್ ಸಿನಿಮಾದು ಟ್ರೇಲರ್ ಇದಕ್ಕೆ ಸುದೀಪ್ ಸರ್ ಟ್ವೀಟೆಡ್ ಟ್ರೇಲರ್ ಬಗ್ಗೆ. ನಾನು ಇನ್ ಜನರಲ್ ಅಂದ್ರೂ ಅವರು ಎಲ್ಲರೂ ಬರ್ತಾರಲ್ವಾ. ಮಾಡಿದ್ರಲ್ವ ಮೇಡಮ್, ಇಲ್ಲ ಈ ಶಾಕಾಹಾರಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಅಲ್ಲ ಆಗಿದೆ ಈಗ, ಅಲ್ಲ ಹೇಳ್ತೀನಿ ಈಗ ಪಪ್ಪಿ ಸಿನಿಮಾನ ಅಲ್ಲ ಮಾಡಿದೆ. ಪಪ್ಪಿ ಸಿನಿಮಾ ಇಲ್ಲಲ್ಲ ಓಕೆ ಒಂದು ನಿಮಿಷ. ಅಕಸ್ಮಾತ್ ಹಂಗೆ ಇದೆ ಅಂತ ಇದ್ರು ಇನ್ ಮುಂದೆ ಹಂಗೆ ಆಗೋದು ಬೇಡ, ಎಲ್ಲರೂ ಸೇರ್ಕೊಂಡು ಎಲ್ಲ ಸಿನಿಮಾ ಸಪೋರ್ಟ್. ಈಗ ಧ್ರುವ ಸರ್ಜಾ ಸರ್ ಇಲ್ಲ ಧ್ರುವ ಸರ್ ಹಿ ಪ್ರೆಸೆಂಟೆಡ್ ಪಪ್ಪಿ. ಸತೀಶ್ ಅವರು ಹೆಬ್ಬುಲಿ ಕಟ್ ಪ್ರೆಸೆಂಟ್ ಮಾಡಿದ್ರು. ಸುದೀಪ್ ಸರ್ ಎಷ್ಟು ಪಿಕ್ಚರ್ ಬಗ್ಗೆ ಟ್ವೀಟ್ ಮಾಡಿಲ್ಲ, ಎಷ್ಟು ಪಿಕ್ಚರ್ ಬಗ್ಗೆ ನೋಟ್ ಬರ್ದಿಲ್ಲ. ನಾನು ಹೇಳ್ತಿರೋದು ಸಪೋರ್ಟ್ ಅಲ್ಲಲ್ಲ, ಒಬ್ಬೊಬ್ರಿಗೂ ನಾನು ಹೇಳ್ತೀನಿ ಅಲ್ಲಲ್ಲ ವೆಯ್ಟ್ ಒನ್ ವರ್ಡ್ ಎಲ್ಲರ ಬಗ್ಗೆನೂ ನಾನು ಹೇಳ್ತೀನಿ. ಯಾರು ಶಿವಣ್ಣ ಎಷ್ಟು ಸಿನಿಮಾ ಬಂದು ನೋಡಿಲ್ಲ ಪಿಕ್ಚರ್, ಪಪ್ಪಿ ಸಿನಿಮಾ ಬಂದು ನೋಡ್ರಿ, ನಾನು ಹೇಳ್ತಾರೆ ಎಷ್ಟು ಸಿನಿಮಾ ಶಿವಣ್ಣ ಬಂದು ನೋಡಿಲ್ಲ, ಎಷ್ಟು ಆಡಿಯೋ ರಿಲೀಸ್ ಮಾಡಿಲ್ಲ. ಸಪೋರ್ಟ್ ಯಾವ ರೀತಿಯಲ್ಲಿ ಗೊತ್ತಿಲ್ಲ. ನಾನು ರೋಹಿತ್ ಅವ್ರು ಹೇಳ್ದಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಸಪೋರ್ಟ್ ಅಲ್ಲ, ನಮ್ಮ ಜನ ನಮ್ಮ ಸಪೋರ್ಟ್ ಮಾಡಿದ ಸಿನಿಮಾ ಯಾಕೆ ಮಾತಾಡ್ತಿಲ್ಲ, ಅದನ್ನೇ ಹೈಲೈಟ್ ಮಾಡೋದಾಗ ಬರುತ್ತೆ. ಮಾಡಿದ್ದಾರೆ ಸರ್, ಕಮ್ಮಿ ಜಾಸ್ತಿ ಅದ್ರ ಬಗ್ಗೆ ನಾನು ಮಾಡೋದ್ರಿಂದ ವಿ ಹ್ಯಾವ್ ಆಲ್ವೇಸ್ ಡನ್. ಅವ್ರ ಗಮನಕ್ಕೆ ಬಂದಾಗ ಅವ್ರಿಗೆ ಇಷ್ಟ ಆದಾಗ ವಿತೌಟ್ ಎನಿ ಹಿಂಡ್ರೆನ್ಸ್ ಮಾಡಿದ್ದಾರೆ ಸರ್. ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾನು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ, ಅವ್ರಿಗೆ ಪ್ರೆಸೆಂಟ್ ಮಾಡ್ತಿಲ್ಲ, ಏನು ಮಾಡಿಲ್ಲ, ಬಿಕಾಸ್ ಈ ಲೈಕ್ ದ ಟ್ರೇಲರ್. ಅದೇ ಥರ ಐ ಕ್ಯಾನ್ ಶೋ ಯು ಮೆನಿ ಎಕ್ಸಾಂಪಲ್ಸ್. ಮಂಗಳವಾರ ಮಾಡಿದ್ದಾರೆ ಅಂದರೆ ಯುವ ಹೇಳ್ದಂಗೂ ಅಷ್ಟೇ ಮಾಡಿಲ್ಲ ಅಂದರೆ ಲೆಟ್ಸ್ ಆಲ್ ಡೂ ಇಟ್ ಅಷ್ಟೇ. ಅಲ್ಲ ಇನ್ನೂ ಇದೆ ಎಕ್ಸಾಂಪಲ್, ಅಲ್ಲ ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ಅದೇ ಥರ.
ಈ ಮುಖಾಂತರ ನೀವು ಹೇಳಿದ್ರಿಂದ ಅವರೆಲ್ಲ ಮಾಡ್ತಾರೆ ಅಂತ ನಾನು ಮಾಡೋಣ ಜಾಸ್ತಿ. ಈಗ ನಿಮ್ಗೂ ಅಷ್ಟೇ, ಇನ್ ಕೇಸ್ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿದ್ದಾಗ ದಯವಿಟ್ಟು ನಮ್ಮ ಗಮನಕ್ಕೆ ತರಿಸಿ. ನಮಗೆ ನಾವೇನು ಅನ್ರೀಚಬಲ್ ಏನಲ್ಲ, ತುಂಬ ರೀಚಬಲ್ ಆಗಿದ್ದೀವಿ. ತರಿಸಿ ನಮ್ಗೆ ಇಷ್ಟ ಆದರೆ 100% ಸಪೋರ್ಟೆಡ್ ಅ ಲಾಟ್ ಆಫ್ ನಂಗೆ ಯಾವ ಫೋನ್ ನಂಬರ್ ಇಲ್ಲ ಮೇಡಮ್, ನನ್ನ ಹತ್ರ ನಂಬರ್ ಇಲ್ಲ. ಇವಾಗ ಬಂದಾಗ ನಂಬರ್ ಕೊಡ್ತೀನಿ, ಆಮೇಲೆ ಫೋನ್ ಮಾಡಿದಾಗೆಲ್ಲ ನಾನೇ ಇಲ್ಲ ಇಲ್ಲ ಆ ಥರ ಇಲ್ಲ. ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಸರ್, ಅದು ಒಂಥರದ್ದು ಕಾಂಜೈನ್ ಟ್ವಿನ್ಸ್ ತರ. ಥ್ಯಾಂಕ್ ಯು ಸರ್. ಅಲ್ಲಲ್ಲ, ಇಬ್ರು ಹೆಂಗೆ ಗೊತ್ತಾ, ಯೋಗಿ ಆಗಲಿ ನಾನಾಗಲಿ ಹೇಗೆ ಅಂದ್ರೆ, ಕೆಲವು ಕೆಲಸ ಈಗ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕಸ್ಟಮರ್ಗೆ ನಮ್ಮಿಬ್ರಿಗೂ ಒಂದು ಕಾಲ್ ಆಗುತ್ತೆ. ಯಾರು ಕೆಲವು ಕೆಲಸ ಅವ್ರು ಮಾಡ್ತಾರೆ, ಕೆಲವು ಕೆಲಸ ನಾನು ಮಾಡ್ತೀನಿ. ಬಟ್ ಇಬ್ರಿಗೂ ಗೊತ್ತಿರುತ್ತೆ ಏನು ಮಾಡ್ತಾರೆ. ಒಳ್ಳೆ ಕೆಲಸ ಆಗಿರ್ಲಿ ಕೆಟ್ಟ ಕೆಲಸ ಆಗಿರ್ಲಿ ಇಬ್ರಿಗೂ ನಮ್ಗೆ ಗೊತ್ತಿರುತ್ತೆ ಏನು ಯಾರು ಮಾಡ್ತಾರೆ. ಸೊ ನಾನು ಮಾತಾಡಿದ್ರೆ ಯೋಗಿ ಮಾತಾಡ್ದಂಗೆ, ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅಷ್ಟೇ ಇದು. ಬಟ್ ನಿಮಗೆ ಇನ್ಮೇಲೆ ಮಂಗಳ ಅವ್ರ ಕಾಲ್ ನಾನು ಮಿಸ್ ಮಾಡೋದು.